ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಬರೀ ಈ ತಿಂಗಳಲ್ಲಿ 2,000 ಮಾತ್ರ ಜಮಾ ಆಗಿದೆ ಅಂತ ಅನ್ಕೊಳ್ಬೇಡಿ, ಇನ್ನೂ 2,000 ಕೂಡ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ, ಯಾವ ದಿನಾಂಕದಂದು ನಮ್ಮೆಲ್ಲರ ಖಾತೆಗಳಿಗೆ ಬರ್ತಾ ಇದೆ, ಜೊತೆಗೆ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಈ 23ನೇ ಕಂತಿನ ಹಣ ರಿಲೀಸ್ ಆಗೋದಿದೆ. ಸೊ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ 5 ವಸ್ತುಗಳು ಇಂದಿರಾ ಕಿಟ್ನ ಮುಖಾಂತರ ಸಿಗ್ತಾ ಇದೆ. ನಿನ್ನೆ ತಾನೇ KH ಮುನಿಯಪ್ಪನವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ವಸ್ತುಗಳು ಸಿಗ್ತಾ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೆ ನೋಡಿ. ಯಾಕಂದರೆ ಗೃಹಲಕ್ಷ್ಮಿ ಪಡ್ಕೊಳ್ತಾ ಇದ್ದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡ್ ಇದ್ದರೆ ಅಕ್ಕಿ ಕೂಡ ಸಿಗುತ್ತೆ, ಅಕ್ಕಿ ಜೊತೆಗೆ ಈ ವಸ್ತುಗಳು ಕೂಡ ಸಿಗ್ತಾ ಇದೆ. ಸೊ ಹಾಗಾದರೆ ತೀರಾ ಇಂಪಾರ್ಟೆಂಟ್ ಮಾಹಿತಿ, ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 22ನೇ ಕಂತಿನ ಹಣ ಕೂಡ ಈಗ ಕ್ಲಿಯರ್ ಆಗ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅಂದರೆ ಜಮಾ ಆಗಲ್ದವರು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು 2-3 ದಿನಗಳ ಕಾಲ ಬರ್ತಾನೆ ಇದೆ. ಒಂದು ವೇಳೆ ಆವಾಗಲೂ ಕೂಡ ಜಮಾ ಆಗಲಿಲ್ಲ ಅಂದರೆ ಮುಂದಿನ ಯಾವ ಕಂತುಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ರೂ ಸಹಿತ ಜಮಾ ಆಗಿರೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣಗಳಿದ್ದಾವೆ. ಬೇಕಾದರೆ ನೀವು ಹಿಂದಿನ ವೀಡಿಯೋಸ್ಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದ್ರ ಬಗ್ಗೆ ಇಲ್ಲಿ ರಿಪೀಟ್ ಮಾಡೋದಿಲ್ಲ ನಾನು, ಯಾಕಂದರೆ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಬೇಸರ ಬಂದುಬಿಡುತ್ತೆ. ಹಿಂದಿನ ವಿಡಿಯೋನ ಒಂದು ಸ್ವಲ್ಪ ಚೆಕ್ ಮಾಡಿ ನಿಮಗೆ ಯಾವುದಕ್ಕೆ ಕಾರಣಗಳೇನು ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಎಲ್ಲವೂ ಕೂಡ ತಿಳಿಸಿದ್ದೀನಿ. ಯಾಕಂದರೆ ಇನ್ನೂ 40,000 ದುಡ್ಡುವರೆಗೂ ಕೂಡ ಜಮಾ ಆಗ್ಬೋದು, 20 ಕಂತುಗಳಾದರೂ ಇನ್ನೂ ಬರಬಹುದು. ಹಾಗಾಗಿ ಅದನ್ನು ನೀವು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಈಗ ನಾವು ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಯಾವಾಗಿನಿಂದ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ರಿಲೀಸ್ ಆಗುತ್ತೆ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ 22ನೇ ಕಂತು ಅಂತೂ ಕ್ಲಿಯರ್ ಆಗುತ್ತೆ. ನಿಮಗೆ ಬಂದಿದ್ದೇ ಆದರೆ 23ನೇ ಕಂತು ಹಣ ಕೂಡ ಬರುತ್ತೆ. ಮುಂದೆ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ, ಅದರನ್ನೇನು ತೊಂದರೆ ಇಲ್ಲ. ಇನ್ನು ಜಮಾ ಆಗಲ್ದವ್ರಿಗೆ ಹೇಳಿದ್ದೀನಿ ಹಿಂದಿನ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ಅಂತ. ಇನ್ನು ಜಮಾ ಆದವರಿಗೆ 23ನೇ ಕಂತಿನ ಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ಬರ್ತಾ ಇದೆ, 15ನೇ ತಾರೀಕಿನ ಮುಂದುಗಡೆ. ಹೌದು, ಒಂದು ಕಂತಿನ ಹಣಕ್ಕೆ ಜಮಾ ಆಗಬೇಕಂದ್ರೆ ಸುಮಾರು 15 ದಿನ ಆದರೂ ಬೇಕು, 10ರಿಂದ 15 ದಿನ ಆದರೂ ಬೇಕು. ಹಾಗೆ ಈಗ ಈ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಹಬ್ಬ ಕೂಡ ಈಗ ಮುಗಿದಿದ್ರು ಸಹಿತ ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಇನ್ನು ಬಾಕಿ ಇರುವಂತಹ ಕಾರಣಕ್ಕಾಗಿ 22ನೇ ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಅದರಲ್ಲಿ ನಿಮಗೆ ತಾಂತ್ರಿಕ ದೋಷ ಕೂಡ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು. 3ರಿಂದ 4 ದಿನಗಳ ಕಾಲ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಡಿಲೇ ಆಗಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ಸ್ಪೀಡಾಗಿ ಮತ್ತೆ ಜಮಾ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದರೆ ಮುಗಿದೋಯಿತು. ಇನ್ನು ಅಕ್ಟೋಬರ್ 15ನೇ ತಾರೀಕನ್ನು 5 ದಿನಗಳ ಕಾಲ ನಿಮಗೆ 22ನೇ ಕಂತಿನ ಹಣ ಬರ್ತಾನೆ ಇರುತ್ತೆ. ಇನ್ನು ಉಳಿದದ್ದು ಅಂದರೆ 23ನೇ ಕಂತಿನ ಹಣ ಏನಿದೆಯಲ್ಲ 15ನೇ ತಾರೀಕಿನ ಮುಂದುಗಡೆ ಜಮಾ ಪ್ರಾರಂಭವಾಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಒಂದು ಸಿಕ್ಕಿರತಕ್ಕಂಥದ್ದು. ಹೌದು ಸ್ನೇಹಿತರೆ, ಇದೇ ಒಂದು 15ನೇ ತಾರೀಕಿನ ಮುಂದುಗಡೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಇಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ಲರ ಖಾತೆಗಳಿಗೆ 23ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಟೋಟಲಿ ಇದೇ ತಿಂಗಳಲ್ಲಿ 2,000 ಮತ್ತು 2,000 ಟೋಟಲ್ 4,000 ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು. ಇನ್ನು ನಿಮಗೆ ಹೇಳಿದ್ದೀನಿ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ. ಇನ್ನು ಮೊದಲನೇದಾಗಿ ಬಿಡುಗಡೆ ಆದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಯಾಕಂದರೆ ಈಗ ದುಡ್ಡು ರಿಲೀಸ್ ಆಯ್ತಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂತಂದರೆ ಅಲ್ಲಿಂದ ಏನಾಗುತ್ತೆ, ಗ್ರಾಮ ಪಂಚಾಯತಿಗಳಿಗೆ ರಿಲೀಸ್ ಮಾಡುತ್ತದು. ಯಾಕಂದರೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಮುಗಿಸ್ಕೊಳ್ಬೇಕಲ್ಲ. ಹಾಗಾಗಿ ಸುಮಾರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗಿರುತ್ತೆ. ಆದ ಕಾರಣಕ್ಕಾಗಿ ನಾನೇನು ಹೇಳಿದೆ, ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಹೋಗುತ್ತೆ ಅಂತ ಹೇಳಿದೆ. ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಟ್ರಯಲ್ ಮಾಡಲಾಗುತ್ತೆ, ಅಲ್ಲೇ ಮೊದಲು ಜಮಾ ಮಾಡಲಾಗ್ತದೆ. ಇನ್ನು ಅದರಲ್ಲಿ ಬೆಳಗಾವಿ ಕೂಡ ಬಂತು. ಇನ್ನು ವಿಜಯಪುರಕ್ಕೂ ಕೂಡ ಜಮಾ ಆಗಬಹುದು, ಧಾರವಾಡಕ್ಕೂ ಕೂಡ, ಹಾಸನಕ್ಕೂ ಕೂಡ, ಗದಗಕ್ಕೆ, ಬಳ್ಳಾರಿಗೆ ಮತ್ತು ಚಿಕ್ಕಮಗಳೂರಿಗೆ, ಶಿವಮೊಗ್ಗಗೆ, ರಾಯಚೂರಕ್ಕೆ, ಚಾಮರಾಜನಗರಿಗೆ, ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ಇನ್ನು ನಿಮ್ಮ ಖಾತೆಗಳಿಗೆ ಈ ಒಂದು 23ನೇ ಕಂತಿನ ಮೊದಲು ಟ್ರಯಲ್ ಮಾಡ್ತಾರೆ. ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಾರೆ. ಹೌದು, ಈ ಜುಲೈ ತಿಂಗಳ ಹಣ 22ನೇ ಕಂತಿನ ಹಣ ಇದ್ದ ಹಾಗೆ, ಇನ್ನು ಆಗಸ್ಟ್ ತಿಂಗಳ ಹಣ 23ನೇ ಕಂತಿನ ಹಣ ಇದ್ದ ಹಾಗೆ ತಿಳ್ಕೊಳ್ಳಿ. ಆಗಸ್ಟ್ ತಿಂಗಳದು 23ನೇ ಕಂತಿನ ಹಣ ಈಗ
ಬರ್ತಾ ಇದೆ. ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದು ಕೂಡ ಬರಬೇಕಾಗಿದೆ. ಇನ್ನು ಅಕ್ಟೋಬರ್ದು ಮುಂದಿನ ನವೆಂಬರ್ ತಿಂಗಳಲ್ಲಿನೇ ಬರೋದು. ಇನ್ನು ಸೆಪ್ಟೆಂಬರ್ ತಿಂಗಳದು ಮತ್ತು ಆಗಸ್ಟ್ ಸೆಪ್ಟೆಂಬರ್ ಈ 2 ತಿಂಗಳದ್ದು ಬರಬೇಕಾಗಿದೆ. ಅಂದರೆ 23, 24ನೇ ಕಂತಿನ ಹಣ ಬರಬೇಕು. ಈಗ ಅದಕ್ಕೆ ನಾವು ಕಾಯೋಣ. ಈಗ 23ನೇ ಕಂತಿನ ಹಣ ಬರಬೇಕಾಗಿದೆ, ಅದಕ್ಕೂ ಕೂಡ ಈಗ ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿತು, ತಿಳಿಸಿದ್ದೀನಿ. ಇನ್ನು ಸ್ನೇಹಿತರ ಮುಖ್ಯವಾದ ಟಾಪಿಕ್ಕು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅನ್ಬೋದು. ವಸ್ತುಗಳು ಸಿಗ್ತಾ ಇದೆ. ಹೌದು, ನ್ಯಾಯಬೆಲೆ ಅಂಗಡಿಯಲ್ಲಿನೇ ನೀವು ಅದಕ್ಕೋಸ್ಕರ ಅಲ್ಲಿ ಹೋಗಬೇಕು, ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು, ಈ ಸ್ಥಳಕ್ಕೆ ಹೋಗಬೇಕು, ಆ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು, ಇದಕ್ಕೆ ಅಪ್ಲೈ ಮಾಡಬೇಕು ಸಪ್ರೇಟಾಗಿ, ಅದು ಇದು ಅಂತ ಏನಾದರೂ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ನಿಮಗೆ ಅಕ್ಕಿ ಇದುವರೆಗೂ ಹೇಗೆ ಸಿಗ್ತಾ ಇದೆ ನ್ಯಾಯಬೆಲೆ ಅಂಗಡಿಯಲ್ಲಿ, ಅದೇ ರೀತಿ ಈ ವಸ್ತುಗಳು ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಹೌದು, ಇದುವರೆಗೂ ಕೂಡ ನಿಮಗೆ ಮಾರ್ಚ್ಗಿಂತ ಫೆಬ್ರವರಿಗಿಂತ ಮೊದಲೇನು ಸಿಗ್ತಾ ಇತ್ತು, ದುಡ್ಡು ಸಿಗ್ತಾ ಇತ್ತು. ಅಂದರೆ 5 kg ಅಕ್ಕಿ ಹಾಗೆ ಒಬ್ಬರಿಗೆ ತಲಾ ಒಂದು ತೆಲೆಗೆ 170 ರೂಪಾಯಿದಂತೆ ದುಡ್ಡು ಸಿಗ್ತಾ ಇತ್ತು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗ್ತಾ ಇತ್ತು. ಆದರೆ ದುಡ್ಡು ಹೇಗೆ ಜಮಾ ಆಗ್ತಾ ಇತ್ತು, 1 ತಿಂಗಳದ್ದು ಬರೋದು, 2 ತಿಂಗಳದ್ದು ಬಿಡೋದು, ಹೀಗೆ ಆಗ್ತಾ ಇತ್ತು. ಆದರೆ ಈಗ ಅಕ್ಕಿ ಕೊಟ್ಟ ಮೇಲೆ ಪ್ರತಿ ತಿಂಗಳು ಕೂಡ ನೇರವಾಗಿ ನಮಗೆ ಅಕ್ಕಿ ಸಿಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ಇರಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಖರೀದಿ ಮಾಡಿಕೊಂಡು ಅಕ್ಕಿಯನ್ನು ಕೊಡ್ತಾ ಇತ್ತು, 5 kg ಅಕ್ಕಿಯನ್ನು. ಇನ್ನು 5 kg ಅಂತೂ ಬರ್ತಾನೆ ಇರುತ್ತೆ, ಅದು ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತದೆ. ಹಾಗಾಗಿ ನಮಗೆ 5 kg ಅಕ್ಕಿ ಏನಿದೆ ಕೇಂದ್ರ ಸರ್ಕಾರದಿಂದ ಅದು ಪರ್ಫೆಕ್ಟಾಗಿ ಪ್ರತಿ ತಿಂಗಳು ಸಿಗ್ತಾನೆ ಇರುತ್ತೆ. ಆದರೆ ಇನ್ಮೇಲಿಂದ ಇದು ಬದಲಾವಣೆ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಏನು 5 kg ಅಕ್ಕಿ ಸಿಗ್ತಾ ಇದೆನೋ ಮಾರ್ಚಿಂದನೂ ಆ ಒಂದು ಅಕ್ಕಿಯನ್ನು ಬದಲಾವಣೆ ಮಾಡಿ ಆವಾಗಲೇ ಈ ಒಂದು ಕಿಟ್ಗಳನ್ನು ಕೊಡ್ಬೋದಾಗಿತ್ತು. ಆದರೆ ಸರ್ಕಾರ ಏನು ಮಾಡ್ತು, ಅಕ್ಕಿಯನ್ನು ಕೊಡ್ಲಿಕ್ಕೆ ಸಿದ್ಧ ಆಗಿ ಈ ಒಂದು ನಿರ್ಧಾರವನ್ನು, ಕಿಟ್ಗಳನ್ನು ಕೊಡೋ ನಿರ್ಧಾರವನ್ನು ಕೈಚೆಲ್ಲಿ ಅಕ್ಕಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಅದನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇತ್ತು. ಸೊ ಈಗ ಅಕ್ಕಿಯನ್ನು ಕೊಟ್ಟು ಈಗ ಕೇಂದ್ರ ಸರ್ಕಾರದಲ್ಲಿನೂ ಕೂಡ ಶಾರ್ಟೇಜ್ ಬಿದ್ದುಬಿಟ್ಟಿದೆ. ಹೌದು, ಕೇಂದ್ರ ಸರ್ಕಾರಕ್ಕೂ ಕೂಡ ಅಕ್ಕಿ ಕೊಡಲಿಕ್ಕೆ ಎಲ್ಲ ರಾಜ್ಯಗಳಿಗೆ ಬೇಕಲ್ವ, ಹಾಗಾಗಿ ನಮ್ಮ ಒಂದೇ ರಾಜ್ಯದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಕೇಂದ್ರ ಸರ್ಕಾರವು ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂತಹ ಕುಟುಂಬಗಳಿಗೆ ಈ ದುಡ್ಡನ್ನು, ಈ ಅಕ್ಕಿಯನ್ನು ಕೊಡ್ತಾ ಇರತ್ತೆ. ಹಾಗಾಗಿ ಅಲ್ಲಿ ಕೂಡ ಶಾರ್ಟೇಜ್ ಬೀಳಬಾರ್ದು. ಇನ್ನು ಅದಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ಆ ಒಂದು ಕಿಟ್ನಲ್ಲಿ ಬೇಳೆಕಾಳುಗಳು 1 kg ಬೇಳೆಕಾಳುಗಳು, ಅಂದರೆ ಮನೆಯಲ್ಲಿ 5 ಜನಕ್ಕಿಂತ ಕಡಿಮೆ ಜನರಿದ್ದರೆ ಅವ್ರಿಗೆ 1 kg ತಲಾ ಒಬ್ಬರಿಗೆ 1 kg ಅಕ್ಕಿ ಒಂದು ಬೇಳೆಕಾಳುಗಳನ್ನು ಕೊಡ್ತಾರೆ. 1 kg ಗಾಣದ ಎಣ್ಣೆಯನ್ನು ಕೊಡ್ತಾರೆ, ಅಂದರೆ ಅಡುಗೆ ಎಣ್ಣೆ. ಇನ್ನು 1 kg ಸಕ್ಕರೆಯನ್ನು ಕೊಡ್ತಾರೆ, 1 kg ಉಪ್ಪನ್ನು, ಇನ್ನು ಹೆಸರು ಕಾಳುಗಳನ್ನು 1 kg ಕೊಡ್ತಾರೆ. ಅಥವಾ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನು ಕೊಡ್ತಾರೆ. ಈ ರೀತಿ ಇರುತ್ತೆ. ಇನ್ನು 5 ಜನಕ್ಕಿಂತ ಅಥವಾ 5 ಜನಕ್ಕಿಂತ ಹೆಚ್ಚಿದ್ದ ಕುಟುಂಬಗಳಲ್ಲಿ ತಲಾ ಒಬ್ಬರಿಗೆ 1.5 kg, ಅಂದರೆ ಈಗ ಬೇಳೆಕಾಳುಗಳನ್ನು 1.5 kg ಒಂದು ಬೇಳೆಕಾಳುಗಳು, ಇನ್ನು ಗಾಣದೆಯನ್ನು 1.5 kg, ಅದೇ ರೀತಿಯಾಗಿ ಸಕ್ಕರೆಯನ್ನು 1.5 kg, ಅದೇ ರೀತಿಯಾಗಿ ಉಪ್ಪನ್ನು 1.5 kg. ಈ ರೀತಿಯಾಗಿ ಪ್ರತಿ ತಿಂಗಳು ಇಂದಿರಾ ಕಿಟ್ನ ಮುಖಾಂತರ ಒಂದು ಪ್ಯಾಕ್ ಆಗುತ್ತೆ, ಪೂರ್ತಿಯಾಗಿ ಪ್ಯಾಕೆಟ್ ಆಗುತ್ತೆ. ಅದರೊಳಗೇನೆ ಎಲ್ಲ ವಸ್ತುಗಳು ಇರ್ತವೆ. ಈ ರೀತಿ ನಿಮಗೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಹೇಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ಇಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು. ಸೊ ನಿನ್ನೆ ತಾನೇ ಅಪ್ಡೇಟನ್ನು KH ಮುನಿಯಪ್ಪನವರು ಕೊಟ್ಟಿದ್ರು. ಸೊ ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಇದ್ದೀರಿ, ನ್ಯೂಸ್ಗಳನ್ನು ನೋಡ್ತಾ ಇರ್ತೀರಿ, ಅಂಥವರಿಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ನಾನು ಕ್ಲಿಪ್ ಸಮೇತ ತೋರಿಸ್ಬೇಕಂತ ಮಾಡಿದ್ದೆ, ಆದರೆ ನೀವು ಆದಷ್ಟು ನೋಡಿರ್ತೀರಿ ಒಬ್ಬೊಬ್ಬರು. ಅದಕ್ಕೋಸ್ಕರ ಈಗ ಅಷ್ಟು ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ಸೊ ನಿಮಗೆ ಕನ್ಫರ್ಮ್ ಅನಿಸಲಿಲ್ಲ ಅಂದರೆ ಇದು ಸುಳ್ಳು ಅಂತ ನೀವು ಕಮೆಂಟ್ ಮಾಡ್ಬೋದು. ನಾನು ನಾಳೆ ಅಥವಾ ನಾಡ್ದು ಬೇರೆ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರ ಕ್ಲಿಪ್ ಸಮೇತ ಅವರೇ ಹೇಳಿರುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಓಕೆನಾ? ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ.